ಇದು ಹಂಪಿ ಹೋಟೆಲ್ ಅಂತ. ಸೊ ಇಲ್ಲಿ ನಾವು ಬಂದಿದ್ದು. ಸೊ ಒಳಗೆಲ್ಲ ನಿಮಗೆ ತೋರಿಸ್ತೇನೆ ಆಯಿತಾ. ಸೊ ನೋಡಿ ಹೀಗಿದೆ. ಸೊ ಇದು ಪಾರ್ಕಿಂಗ್ ಜಾಗ. ಸೊ ಇಲ್ಲೆಲ್ಲ ನೋಡಿ MG ಅವರದ್ದು ಇದು ಎಂತ ಕರೆಂಟ್ ಗಾಡಿ ಇದೆ. ಆಮೇಲೆ ಸೊ ಫುಲ್ ಆಗೋದಿದ್ರೆ ಸ್ವಲ್ಪ ಹೇಗೆಲ್ಲ ಉಂಟಂತ. ಒಂದು ವಿದ್ಯಾನಗರದಲ್ಲಿ ಬರ್ತದೆ, ವಿದ್ಯಾನಗರ ಅಂತ. ಓಕೆ, ಬೆಳಿಗ್ಗೆ ಹೇಗೆ ಕಾಣ್ತದೆ, ನೈಟ್ ನಿಮಗೆ ತೋರಿಸ್ತೇನೆ ನಾನು. ಸೊ ನೈಟಲ್ಲಿ ಹೀಗೆ ಕಾಣ್ತದೆ. ಅಲ್ಲಿ ಮೇಲೆಲ್ಲ ಕಲ್ಲಿದೆ, ಕಾಣಿಸ್ತದ ಇಲ್ವಾ ಗೊತ್ತಿಲ್ಲ. ಇದು ಎಂಟ್ರಿ. ಸೊ ಇಲ್ಲಿ ಎಂಟ್ರಿ ಕೊಟ್ಟಾಗ ನಿಮಗೆ ಅಲ್ಲಿ ಸುತ್ತಲೂ ಲಾಡ್ಜ್ ಕೆಳಗಡೆ ನೋಡಿ. ಅದು ಎಷ್ಟು ನಿಮಗೆ ಬ್ರೈಟ್ನೆಸ್ಸಲ್ಲಿ ಕಾಣ್ತದೆ ಗೊತ್ತಿಲ್ಲ. ಇದು ನೈಟಲ್ಲಿ ಶೂಟ್ ಮಾಡಿರೋದಲ್ಲ, ಹಾಗಾಗಿ. ಸೊ ಗಾಯ್ಸ್, ಬೆಳಿಗ್ಗೆ ಈ ರೂಮ್ ಲಾಡ್ಜ್ ಹೊರಗಡೆ ಹೀಗೆ ಕಾಣ್ತದೆ. ಸೊ ನೈಟಲ್ಲಿ ನೋಡಿ, ಬೆಳಿಗ್ಗೆ ಹೀಗೆ ಕಾಣ್ತದೆ. ಸೊ ಬಾಯ್ಸ್ ಅಂಡ್ ಗರ್ಲ್ಸ್, ಜೈ ಶ್ರೀರಾಮ್. ಸೊ ಈ ಲಾಡ್ಜನ್ನು ನೋಡ್ಬೋದು. ಈ ಲಾಡ್ಜಲ್ಲಿ ನಮಗೆ ಇದೊಂದು A3 ಅಂತ ಹೇಳೋ ಒಂದು ರೂಮ್. ಇದು ನೋಡಿ A3. ಇದನ್ನು ಓಪನ್ ಮಾಡಲಿಕ್ಕೆ ಈ ಕಾರ್ಡನ್ನು ತೋರಿಸಬೇಕು. ಸೊ ಇಲ್ಲಿ ನೋಡಿ, ಇದು ಹೀಗಿದೆಯಲ್ಲ, ಸುಮಾರು ಇಂಥ ರೂಮ್ಸ್ ಇದೆ. ಕಾರ್ಡನ್ನು ಹೀಗೆ ಹಾಕಿದರೆ ಹೀಗೊಂದು ಬರ್ತದೆ ಸೌಂಡ್. ಆಮೇಲೆ ಇದನ್ನು ತೆಗೆದಾದ ನಂತರ ಇಲ್ಲಿ ಒಂದು ಕಾರ್ಡ್ ಹಾಕಲಿಕ್ಕೆ ಜಾಗ ಇದೆ. ಇಲ್ಲಿ ಕಾರ್ಡ್ ಹಾಕಿದರೆ ನಿಮಗೆ ಪವರ್ ಬರ್ತದೆ. ನೋಡಿ A3. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಜೈ ಶ್ರೀರಾಮ್. ಸೊ ಈ ರೂಮನ್ನು ನೋಡುವ. ಈ ರೂಮಲ್ಲಿ ಒಬ್ಬನೇ ಇರಲಿಕ್ಕೆ ಆಗೋದು. ಈ ರೂಮು ಅಂದರೆ 1 ಬೆಡ್ ರೂಮ್. ಆಮೇಲೆ ಈ ರೂಮಲ್ಲಿ ಏನೆಲ್ಲ ಇದೆ ಅಂತ ನೋಡುವ. ಸೊ ನೋಡುವುದಕ್ಕಿಂತ ಮುಂಚೆ ನೀವು ಈಗ ಎಂಥ ಓಪನ್ ಮಾಡೋದು ಹೇಗಲ್ಲ ಅಂತ ನೋಡಿದ್ರಲ್ಲ, ಈಗ ನೋಡುವ. ಇಲ್ಲಿ ನೋಡಿ, ಒಂದು ಕುರ್ಚಿ. ಸೊ ಇಲ್ಲಿ ನಿಮಗೆ ಟೀ, ಆಮೇಲೆ ವಾಟರ್, ಟೀಗೆ ಬೇಕಾದ ಹಾಲು ಹುಡಿ, ಆಮೇಲೆ ಟೀ ಪೌಡ್ರೆಲ್ಲ ಇದೆ. ಸೊ ಇಲ್ಲಿ AC ಕಂಟ್ರೋಲ್ ಇದು. AC ಕಂಟ್ರೋಲ್ ಆಫ್ ಮಾಡಿದ್ದೀನಿ ಈಗ. ಸೊ ಇದೊಂದು ನಮಗೆ ಲಗೇಜಲ್ಲಿ ಇಡಲಿಕ್ಕೆ ಇರುವಂಥ ಒಂದು ಎಂತ ಹೇಳೋದು, ಒಂದು ವ್ಯವಸ್ಥೆ. ಸೊ ಇದರ ಕೆಳಗಡೆ ಇಲ್ಲಿ ಒಂದು ಮಿನಿ ಫ್ರಿಜ್ ಕೂಡ ಇದೆ. ಸೊ ಇಲ್ಲಿ ನೋಡಿ, ಇದರಲ್ಲಿ ಏನಿಲ್ಲ ಈಗ. ಆಮೇಲೆ ಲ್ಯಾಪ್ಟಾಪ್ ಏನಾದರೂ ತಂದು ನೀವು ವರ್ಕ್ ಮಾಡ್ತಿದ್ರೆ, ಸೊ ಎಡಿಟಿಂಗ್ ಎಲ್ಲ ಮಾಡ್ತಿದ್ರೆ ಅಥವಾ ಆಫೀಸ್ ವರ್ಕ್ ಮಾಡ್ತಿದ್ರೆ, ಇದನ್ನು ಓಪನ್ ಮಾಡೋದು ಹೀಗೆ ಲಾಕ್ ಆಗಿರ್ತದೆ. ಹೀಗೆ ಪ್ರೆಸ್ ಮಾಡಿದರೆ ಓಪನ್ ಆಗ್ತದೆ. ಎಲ್ಲ ಸಾಧಾರಣ ಎಲ್ಲ ಇದರಲ್ಲಿ ಹಾಗೆ ಪ್ರೆಸ್ ಮಾಡಿ ಓಪನ್ ಮಾಡುವಂಥದ್ದು ಆಯಿತಲ್ಲ. ಆಮೇಲೆ ಇದು ಹಾಗೆ ಇದರಲ್ಲಿ 2 ಇದೆ ಡ್ರವರ್ಸ್. ಸೊ ಇಲ್ಲಿ ಹ್ಯಾಂಗರ್, ಆಮೇಲೆ ವೈಫೈ ಕೂಡ ಇಲ್ಲಿ ಫ್ರೀ ಸಿಗ್ತದೆ. ಆಮೇಲೆ ಕಾಂಪ್ಲಿಮೆಂಟರಾಗಿ
ಸಿಗದಿದ್ದರೆ 100 ರೂಪಾಯಿ ಕೊಟ್ಟು ಪರ್ ಡೇಗೆ ಚಾರ್ಜ್ ಆಗ್ತದೆ. ಸೊ ಆಮೇಲೆ ಇಲ್ಲಿ ಒಂದು ಕೂತ್ಕೊಳ್ಳಿಕ್ಕಿರುವಂಥ ಕಂಫರ್ಟೇಬಲ್ ಆದಂಥ ಒಂದು ಕುರ್ಚಿ, ಆಮೇಲೆ ಇದೊಂದು ಬೆಡ್ ಕಾಟ್ ಆಯಿತಲ್ಲ, ಒಂದು ಟಿ ವಿ ವರ್ಕ್ ಆಗ್ತದೆ. ಅಂದರೆ ನೆಟ್ಫ್ಲಿಕ್ಸ್ ಎಲ್ಲ ರಿಮೋಟಲ್ಲಿ ಕಾಣ್ತದೆ, ಅದೆಲ್ಲ ಬರ್ತದೆ ಇಲ್ಲವೋ ಗೊತ್ತಿಲ್ಲ. ಸೊ ಇಲ್ಲೊಂದು ಲ್ಯಾಂಡ್ ಫೋನ್, ಈಗ ಆಫೀಸಿಗೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡ್ತಿದ್ರೆ ಇದೊಂದು ರೀಡಿಂಗ್ ಲೈಟ್, ಸೊ ಬೇಕಾದಾಗೆ ಮಾಡಿಕೊಳ್ಬೋದು ಆಯಿತಲ್ಲ. ಸೊ ಇದೊಂದು ವಿಂಡೋ, ಇದನ್ನು ಹೇಳಿದ್ರೆ ಇಲ್ಲಿ ಓಪನ್ ಆಗ್ತದೆ ಅಲ್ವಾ. ಆಮೇಲೆ ಇನ್ನು ವಾಶ್ರೂಮಿಗೆ ಹೋಗು. ವಾಶ್ರೂಮು ಸಹ ಒಳ್ಳೆ ನೀಟ್ ಇದೆ, ನಾನು ನೋಡಿದ್ದೀನಿ. ಸೊ ಇಲ್ಲಿ ನೀವು ನೋಡಿ, ಇದನ್ನು ನಮ್ಮ ಓದಿ, ಹೆಲ್ಪ್ ಪ್ರೊಟೆಕ್ಟ್ ಅವರ್ ಎನ್ವೈರ್ಮೆಂಟ್. ಎವ್ರಿ ಡೇ ಟೋನ್ಸ್ ಆಫ್ ಡಿಟರ್ಜೆಂಟ್ ಆ್ಯಂಡ್ ಮಿಲಿಯನ್ಸ್ ಆಫ್ ಗ್ಯಾಲನ್ಸ್ ಆಫ್ ವಾಟರ್ ಆರ್ ಯೂಸ್ಡ್ ಟು ವಾಶ್ ಟವೆಲ್ಸ್ that have been used only once. Please decide for yourself. A towel on the rack means I will use it again. A towel on the floor or in the tub means please exchange. Thank you. ಸೊ ಯೂಸ್ ಮಾಡಬೇಕಿದ್ರೆ ನೋಡ್ಕೊಳ್ಬೇಕು, ಟಬ್ಬಲ್ಲಿದ್ದರೆ ಚೇಂಜ್ ಮಾಡಿಸ್ಕೊಳ್ಬೇಕು ಅಂತ ಹಾಗೆಂಥದ್ದು ಅರ್ಥ ಬರ್ತದೆ. ಸೊ ಆಮೇಲೆ ಇದೀಗ ನಾವು ವಾಶ್ರೂಮ್ಗೆ ಇಲ್ಲೊಂದು ಮ್ಯಾಟಿನ ಥರ ಈ ಬಿಳಿಯದನ್ನೇ ಹಾಕಿದ್ದಾರೆ. ಸೊ ಅಷ್ಟು ನೀಟ್ನೆಸ್ ಇದೆ ಅಂತ ಅದರ ಅರ್ಥ. ಸೊ ಇಲ್ಲಿ ನೋಡಿ ಮಿರರ್ ಒಂದು, ಅದರ ಸೈಡಲ್ಲಿ ಲೈಟ್ಸ್, ಇಲ್ಲೊಂದು ಹ್ಯಾಂಡ್ ರಬ್ ಮಾಡಲಿಕ್ಕೆ ಒಂದು ಬೇಸಿನ್ ಹತ್ರ ಒಂದು ಟವೆಲ್, ಆಮೇಲೆ ಇದೊಂದು ಸಿಂಕ್. ಇಲ್ಲಿ ನೋಡಿ ನಮಗೆ ಬಾತಿಂಗ್ ಕಿಟ್ ಎಲ್ಲ ಇದೆ ಇಲ್ಲಿ, ಡೆಂಟಲ್ ಕಿಟ್, ಶೇವಿಂಗ್ ಕಿಟ್, ಶವರ್ ಕ್ಯಾಪ್, ಸೀವಿಂಗ್ ಕಿಟ್, ಕೋಂಬು, ಇದೆಂಥ ಲೂಫಾ, ಇದೆಂಥ ಪ್ಯಾಡ್ ಆಯಿತಲ್ಲ. ಆಮೇಲೆ ಇದೊಂದು ಮಾಯಿಶ್ಚರ್, ಇದು ಹ್ಯಾಂಡ್ ವಾಶಿಗೆ ಇರುವಂಥ ಲಿಕ್ವಿಡ್. ಸೊ ಆಯಿತಲ್ಲ. ಆಮೇಲೆ ಇದೊಂದು ಬುಟ್ಟಿ, ಕಸದ ಬುಟ್ಟಿ, ಇಲ್ಲೊಂದು ಟಾಯ್ಲೆಟ್, ಆಮೇಲೆ ಇಲ್ಲೊಂದು ನಮಗೆ ಬಾತ್ ಮಾಡಲಿಕ್ಕೆ ಇಲ್ಲೊಂದು ಶವರ್ ಇದೆ. ಆಮೇಲೆ ಇದೊಂದು ಹ್ಯಾಂಡಿ ಶವರ್, ಇಲ್ಲಿ ಹಾಟ್ ವಾಟರ್ ಆ್ಯಂಡ್ ಕೋಲ್ಡ್ ವಾಟರ್ ಬರ್ಬೋದು ಕಾಣಿಸ್ತದೆ ನೋಡಿ, ಯೂಸ್ ಮಾಡಿದ್ದೀನಿ ನಾನು. ಇಲ್ಲಿ ನೋಡಿ ಇವರೆಲ್ಲ ಸಾಧಾರಣ ಶ್ರೀ ತತ್ವ ಶುದ್ಧತಾ ಕಾನಾಮ್ ಸೋಪ್ ಎಲ್ಲ ಅವರ ಪ್ರಾಡಕ್ಟೆಲ್ಲ ಇವರದ್ದೇ. ಸೊ ಇದು ನೋಡಿ ಶ್ಯಾಂಪು, ಬಾಡಿ ವಾಶ್, ಇದು ಹೈಡ್ರೇಟಿಂಗ್ ಕಂಡೀಷನರ್ ಫಾರ್ ಸ್ಮೂತ್ ಶೈನಿ ಹೇರ್ಗೆ. ಸೊ ಅಷ್ಟೆಲ್ಲ ಈ ರೂಮಲ್ಲಿದೆ. ಸೊ ಬೆಸ್ಟ್ ಆಗಿದೆ. ಆಮೇಲೆ ಒಂದು ಟವೆಲ್ ಸಹ ಕೊಟ್ಟಿದ್ದಾರೆ, ಇಲ್ಲಿ ಕೆಳಗಡೆ ಇದೆ, ವಾಶ್ ಬೇಸಿನ ಕೆಳಗಡೆ. ಸೊ ಆಯಿತಲ್ಲ. ಆಮೇಲೆ ಎ ಸಿ ಆಯಿತು, ಲೈಟ್ಸ್ ಆಯಿತು. ಸೊ ಅಷ್ಟೇ ಈ ರೂಮ್. ಸೊ ನಮಗೆ ಅಂದರೆ ಇದಕ್ಕೆ ಎಷ್ಟು ರುಪೀಸ್ ಅಂತ ಗೊತ್ತಿಲ್ಲ, ಆದರೆ ಬೆಸ್ಟ್ ಆಗಿದೆ. ಆಲ್ಮೋಸ್ಟ್ ಬೆಸ್ಟ್ ರೂಮ್ ಅಂತ ಹೇಳ್ಬೋದು ನಾನು ನೋಡಿದಲ್ಲಿ ಈಗ. ಆಮೇಲೆ ಏನು ಹೇಳಲಿ, ನೆಕ್ಸ್ಟ್ ಇನ್ನು ವ್ಲಾಗ್ ಬರ್ತದೆ. ಸೊ ಗಾಯ್ಸ್, ಹೋಪ್ ಈ ಕ್ಲಿಪ್ ಇಷ್ಟ ಆಯ್ತು ನಿಮಗೆ. ಆಮೇಲೆ ಇದು ಎಲ್ಲಿ ಏನಂತ ಲೊಕೇಶನ್ ನಾನು ಹೇಳಿರ್ತೇನೆ ನಿಮಗೆ. ಸೊ ಓಕೆ, ಟೇಕ್ ಕೇರ್, ಬಾಯ್.